ಫಾರೆಸ್ಟ್ ಜಾಗಕ್ಕೆ ನಾವು ಯಾರು ಕೋಲಾರ ಜಿಲ್ಲೆ ಶಾಸಕರು ಯಾರು ವಿರೋಧಿಗಳಲ್ಲ. ಫಾರೆಸ್ಟ್ ಜಾಗವನ್ನು ತಗೊಳ್ಳೋದಕ್ಕೆ ನಮ್ಮ ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ. ಅಧಿಕಾರಿಗಳು ಬೇಕಾದ್ರೆ ತಾವು ಕೇಳ್ಕೋಬೋದು. ನಾವು ಮೊನ್ನೆ 6ನೇ ತಾರೀಕು KDP ಮೀಟಿಂಗಲ್ಲಿ ನಡೆದಾಗ ನಾವು DFO ಅವ್ರನ್ನ ಕೇಳ್ತೀವಿ. ಶ್ರೀನಿವಾಸಪುರ ತಾಲೂಕಲ್ಲಿ ಒಬ್ಬರ ಮೇಲೆ ಜಮೀನನ್ನು ಫಾರೆಸ್ಟ್ ಜಾಗ ಅಂತ ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಫಾರೆಸ್ಟ್ ಜಾಗ ಮಾಡ್ಕೊಂಡಿದ್ದಾರೆ. ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಏನು ಹೇಳಿದೆ, ಕೋರ್ಟ್ ಏನು ಹೇಳಿದೆ, ಆರ್ಡರ್ ಕಾಪಿ ನಾವು KDP ಮೀಟಿಂಗಲ್ಲಿ ಇಟ್ಟಿದ್ದೀವಿ. ಅದನ್ನು ಯಥಾಸ್ಥಿತಿ ಬಿಡಬೇಕು, ನೀವು ಯಾವುದೇ ಕಾರಣಕ್ಕೆ ಇದ್ರ ಮುಟ್ಟಬಾರದು ಅಂತ ಹೇಳಿದ್ದಾರೆ. DFO ಅವ್ರನ್ನ ಯಥಾಸ್ಥಿತಿ ಬಿಡಬೇಕಲ್ಲ ಮೇಡಮ್, ಅವ್ರಿಗೆ ಈ ಥರ ಆಗಿದೆಯಲ್ಲ, ಕೋರ್ಟ್ ಆರ್ಡರ್ ಆಗಿದೆ ಅಂತ. ಹೌದು ಸರ್ ಯಥಾಸ್ಥಿತಿ, ಇವತ್ತು ನಾವೇ ಪೊಸಿಷನಲ್ಲಿ ಇದ್ದೀವಿ ಅಂತಾರೆ. ಅವ್ರು ಕೋರ್ಟ್ಗೆ ಹೋಗಿದ್ದು ಯಾವಾಗ? ಅವರು ಆಕ್ಯುಪೈ ಮಾಡಕ್ಕೆ ಬಂದಾಗ ಆವತ್ತಿನ ಲೆಕ್ಕದಲ್ಲಿ ಅವ್ರು ಯಥಾಸ್ಥಿತಿ ಅಂತ ಹೇಳ್ತಾರೆ. ಇವತ್ತು ನಾವು ಪೊಸಿಷನಲ್ಲಿ ಇದ್ದೀವಿ, ನಂದೇ ಜಾಗ ಅಂತ ಹೇಳ್ತಾರೆ. ನಾವು ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡ್ತೀವಿ, ಇಲ್ಲ ನಾನು ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡೋದಿಲ್ಲ ಅಂತಾರೆ. KDP ಸಭೆಯಲ್ಲಿ ಇದು ತೀರ್ಮಾನ ಆಗಿದೆ. ಮಂತ್ರಿಗಳ ಹತ್ರ ನಾವು ಡೈರೆಕ್ಟಾಗಿ ಕೂತ್ಕೊಂಡಾಗ 2 ಎಕರೆ 3 ಎಕರೆ ಇರುವಂಥವರನ್ನ ನಾವು ಅವ್ರನ್ನ ಒಕ್ಕಲೆಬರಿಸಬಾರ್ದು, ಅದನ್ನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ, ಅದುವರೆಗೂ ಸುಮ್ಮನೆ ಇರಬೇಕು ಅಂತ ಮಂತ್ರಿಗಳೇ ನಮಗೆ ಕರೆದು ಹೇಳಿದ್ದಾರೆ. ಅವ್ರ ಆಫೀಸ್ಗೆ ನಾವೆಲ್ಲ ಹೋಗಿದ್ವಿ, ನಂಜೇಗೌಡರು, SN ನಾರಾಯಣ ಸ್ವಾಮಿ, ನಾವೆಲ್ಲ ಹೋಗಿ ಕೇಳಿದ್ವಿ, ಮಾತಾಡಿದ್ವಿ. ಅಂದರೆ ಇವತ್ತು ತುಂಬ ಮಾಡ್ತಾ ಇದ್ದಾರೆ, ಈ ಥರ ತುಂಬ ಆಗ್ತಾ ಇದೆ. ಫಾರೆಸ್ಟ್ ಜಾಗವನ್ನಾಗೂ ಮಾಡೋದಕ್ಕೆ ನಮ್ಮದು ಟೋಟಲ್ ಆಗಿ ಕೋಲಾರ ಜಿಲ್ಲೆಯವ್ರದ್ದು ಬೆಂಬಲ ಇದೆ. ನಾವು ಅದಕ್ಕೆ ವಿರೋಧಿಗಳಲ್ಲ. ಆದರೆ ರೈತರನ್ನ ಬೆಳೆಗಳು ಹೊಡೆದು, ಕೋಸು ಹೊಡೆದು, ಮಾವಿನ ಮರಗಳು ಹೊಡೆದು, ಎಲ್ಲ ಹೊಡೆದು ಅದು ಫಸಲನ್ನು ಕಿತ್ಕೊಳ್ಳೋವರೆಗೂ ಬಿಡಬೇಕಲ್ಲ, ಒಂದು ಅವಕಾಶ ಕೊಡಬೇಕು. 8 ಗಂಟೆನಲ್ಲಿ ಹೋಗಲ್ಲ ಅಂತ ಹೇಳ್ತಾರೆ ಸರ್. ಅವ್ರು ಹೋಗೋದೇ ರಾತ್ರಿ ಸಾಯಂಕಾಲ ಹೊತ್ತಿಲ್ಲ, 4 ಗಂಟೆಗೆ ಹೋಗೋದು ಪೊಲೀಸವ್ರನ್ನ ಕರ್ಕೊಂಡು. ಶ್ರೀನಿವಾಸಪುರದಲ್ಲಿ ಒಂದು ಊರಲ್ಲಿ ಹೋಗಿ, ನಮ್ಮ ಕೋಲಾರ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಟ್ಯಾಚ್ ಪಕ್ಕದಲ್ಲಿರುವಂಥ ಊರಲ್ಲಿ ಒಂದು 300 ಜನ ಪೊಲೀಸವರನ್ನು ಇವ್ರು ಫಾರೆಸ್ಟ್ ಗಾರ್ಡ್ಗಳನ್ನ ಕರ್ಕೊಂಡೋಗಿ ಊರಲ್ಲಿರುವಂಥ ಟ್ರ್ಯಾಕ್ಟರ್ಗಳನ್ನೆಲ್ಲ ಸೀಸ್ ಮಾಡ್ತಾರೆ. ಊರಲ್ಲಿರೋ ಟ್ರ್ಯಾಕ್ಟರ್ಗಳನ್ನ ಸೀಸ್ ಮಾಡ್ತಾರೆ. ಫಾರೆಸ್ಟ್ ಜಾಗ ನೀವು ಉತ್ತಾ ಇದ್ದೀರಾ ಅಂತೇಳಿ ಉತ್ತವಾಗಿ ಹಿಡ್ಕೊಂಡು ಸೀಸ್ ಮಾಡಿ ಬೇಡ ಅನ್ನೋದಿಲ್ಲ. ಆದರೆ ಆ ಥರ ಮಾಡಿದ್ರೆ ರೈತರು ಏನಾಗಬೇಕು? ರೈತರಿಗೆ ತೊಂದರೆ ಆಗ್ತದೆ. ದಯವಿಟ್ಟು ನಾನು ಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ಎಲ್ಲ ಒಂದು ದಿವಸ ಕೋಲಾರ ಜಿಲ್ಲೆಗೆ ಬನ್ನಿ, ಎಲ್ಲರೂ ಕರೆದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ನಾವು ನೀವು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋಣ, ಏನಿದೆಯೋ ಅದು ಮಾತಾಡಬೇಕಂತ ಸಾಲ್ವ್ ಮಾಡೋಣ ಅಂತ ನಾನು ಮನವಿ ಮಾಡ್ತೀನಿ.